ನಮಸ್ತೆ ಸ್ಟೂಡೆಂಟ್. ಈ ವಿಡಿಯೋದಲ್ಲಿ ನಾವು ಕೇಸ್ 4 ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಸ್ಟಡಿ ಮಾಡೋಣ. ದಿಸ್ ಇಸ್ ದ ಕೇಸ್ ವೇರ್ ಇನ್ಸ್ಟಾಲ್ಮೆಂಟ್ ಈಸ್ ಎಕ್ಸ್ಕ್ಲೂಸಿವ್ ಇಂಟ್ರೆಸ್ಟ್. ಇನ್ಸ್ಟಾಲ್ಮೆಂಟ್ ಜೊತೆ ಇಂಟ್ರೆಸ್ಟ್ನ ಸೇರಿಸಿ ಕೊಡ್ತೀವಿ. ಫಸ್ಟ್ 3 ಕೇಸಸಲ್ಲಿ ಏನಾಯಿತು, ಇನ್ಸ್ಟಾಲ್ಮೆಂಟ್ ಅಮೌಂಟ್ ಒಳಗಡೆ ಇಂಟ್ರೆಸ್ಟ್ ಇರೋದು. ಸೊ 10,000 ಇನ್ಸ್ಟಾಲ್ಮೆಂಟ್ ಅಂತ ಹೇಳ್ತಿದ್ರು ಅಂದರೆ 10,000 ಒಳಗಡೆ ಇಂಟ್ರೆಸ್ಟು ಇರೋದು, ಪ್ರಿನ್ಸಿಪಲ್ ಅಮೌಂಟು ಇರೋದು. ಬಟ್ ಆದರೆ ಈಗ ನಾವು ಮಾಡೋ ಇದರಲ್ಲಿ ಏನಾಗಿರುತ್ತೆ, ಇನ್ಸ್ಟಾಲ್ಮೆಂಟ್ ಜೊತೆ ಇಂಟ್ರೆಸ್ಟ್ನ ಸೇರಿಸ್ಕೊಡ್ತೀವಿ. ಆ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಏನಾಗುತ್ತೆ ಅಂತಂದರೆ ಪ್ರಿನ್ಸಿಪಲ್ ಅಮೌಂಟ್ ಆಗುತ್ತೆ. ಇದು ಕೇಸ್ 1 ಥರನೇ ಬರುತ್ತೆ ಕ್ಯಾಲ್ಕುಲೇಷನ್ ಮೆಥಡು. ಯಾಕಂದರೆ ಆಲ್ ಇನ್ಫಾರ್ಮೇಷನ್ ಗಿವನ್, ಬಟ್ ಓನ್ಲಿ ಒನ್ ವರ್ಡ್ ಆ್ಯಡ್ ಮಾಡಿರ್ತಾರೆ ಅಂತಂದರೆ ಟುಗೆದರ್ ವಿತ್ ಪ್ಲಸ್ ಇಂಟ್ರೆಸ್ಟ್ ಅಂತ ಪದ ಬಂತು ಅಂತಂದರೆ, ವರ್ಡ್ ಬಂತು ಅಂದ ತಕ್ಷಣ ದಿಸ್ ಈಸ್ ಕೇಸ್ 4 ಅಂತ ಆಗುತ್ತೆ. ಮಿಸ್ಟರ್ ಎಕ್ಸ್ ಪರ್ಚೇಸಸ್ ಎ ಕಂಪ್ಯೂಟರ್ ಫ್ರಮ್ ಎ ಕಂಪ್ಯೂಟರ್ ಡೀಲರ್ ಅಟ್ ಎ ಕಾಸ್ಟ್ ಆಫ್ ₹40,000. ದ ಕಾಸ್ಟ್ ಈಸ್ 40,000 ಆನ್ ಹೈಯರ್ ಪರ್ಚೇಸ್ ಸಿಸ್ಟಮ್. 10,000 ವಾಸ್ ಪೇಡ್ ಡೌನ್, ಅಂದರೆ ಡೌನ್ ಪೇಮೆಂಟ್ ಅಮೌಂಟು, ಆ್ಯಂಡ್ ದ ಬ್ಯಾಲೆನ್ಸ್ ವಾಸ್ ಪೇಮೆಂಟ್ ಇನ್ 3 ಈಕ್ವಲ್ ಇನ್ಸ್ಟಾಲ್ಮೆಂಟ್ ಪ್ಲಸ್ ಇಂಟ್ರೆಸ್ಟ್. ವರ್ಡ್ ಬಂದೇ ಬರುತ್ತೆ, ಪ್ಲಸ್ ಇಂಟ್ರೆಸ್ಟ್, ಟುಗೆದರ್ ವಿತ್ ಪ್ಲಸ್ ಇಂಟ್ರೆಸ್ಟ್ ಅಟ್ 6% per annum ಆನ್ ದ ಔಟ್ಸ್ಟ್ಯಾಂಡಿಂಗ್ ಬ್ಯಾಲೆನ್ಸ್ ಆಫ್ ಈಚ್ ಇಯರ್. ಕ್ಯಾಲ್ಕುಲೇಟ್ ಇಂಟ್ರೆಸ್ಟ್. ಈ ಪ್ರಾಬ್ಲಮಲ್ಲಿ ರೇಟ್ ಆಫ್ ಇಂಟ್ರೆಸ್ಟು ಇದೆ, ಡೌನ್ ಪೇಮೆಂಟ್ ಅಮೌಂಟು ಇದೆ, ಬಟ್ ಆದರೆ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಕೊಟ್ಟಿಲ್ಲ. ನಾವು ಇನ್ಸ್ಟಾಲ್ಮೆಂಟ್ ಅಮೌಂಟ್ನ ಕಂಡುಹಿಡಿಬೇಕಾಗುತ್ತೆ. ಹೆಂಗೆ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಕಂಡುಹಿಡಿತೀವಿ ಅಂತಂದರೆ, ಸೊ 40,000 ಈಸ್ ಕಾಸ್ಟ್. ಆ 40,000ಅಲ್ಲಿ 10,000 ಡೌನ್ ಆಗುತ್ತೆ. ಸೊ 10,000 ಡೌನ್ ಆಯಿತು ಅಂತಂದರೆ ಡೌನ್ ಪೇಮೆಂಟು ಲೆಸ್ ಆಗುತ್ತೆ. ಸೊ ರಿಮೈನಿಂಗ್ ಎಷ್ಟಾಯಿತು, 30,000. ಈ 30,000ನ ದೇ ಗೋಯಿಂಗ್ ಟು ಪೇ ಇನ್ 3 ಈಕ್ವಲ್ ಇನ್ಸ್ಟಾಲ್ಮೆಂಟ್. 30,000ನ 3 ಈಕ್ವಲ್ ಇನ್ಸ್ಟಾಲ್ಮೆಂಟ್ ಅಂದಾಗ ಆ 30,000 ಡಿವೈಡೆಡ್ ಬೈ 3 ಮಾಡ್ತೀವಿ. ಆವಾಗ ಎಷ್ಟು ಬರುತ್ತೆ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಅಂತಂದರೆ 10,000 ಈಚ್ ಪ್ಲಸ್ ಇಂಟ್ರೆಸ್ಟ್. ಅಂದರೆ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಈಸ್ 10,000, ಇಂಟ್ರೆಸ್ಟ್ ಅದ್ರ ಜೊತೆ ಸೇರಿಸ್ಕೊಡ್ಬೇಕು. ಇಲ್ಲಿ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಕೊಟ್ಟಿಲ್ಲ, ನಾವು ಕ್ಯಾಲ್ಕುಲೇಟ್ ಮಾಡಿದ್ದು ಹೆಂಗೆ, ದ ಕಾಸ್ಟ್ ಈಸ್ 40,000, ಅದರಲ್ಲಿ 10,000 ಡೌನ್ ಪೇ ಮಾಡಿದ್ದಾರೆ. ಬ್ಯಾಲೆನ್ಸ್ ಎಷ್ಟಾಯಿತು, 30,000. ಬ್ಯಾಲೆನ್ಸ್ ವಾಸ್ ಪೇಮೆಂಟ್ ಇನ್ 3 ಈಕ್ವಲ್ ಇನ್ಸ್ಟಾಲ್ಮೆಂಟ್. ಬ್ಯಾಲೆನ್ಸ್ ಆ 30,000ನ 3 ಈಕ್ವಲ್ ಇನ್ಸ್ಟಾಲ್ಮೆಂಟಲ್ಲಿ ಪೇ ಮಾಡಿದ್ರು ಅಂತ. ಸೊ 30,000ನ 3 ಈಕ್ವಲ್ ಅಂದರೆ ಏನು ಮಾಡ್ತೀವಿ, 30,000 ಡಿವೈಡೆಡ್ ಬೈ 3, 3 ಸತಿ ಪೇ ಮಾಡಬೇಕು. ಅಂದರೆ ಎಷ್ಟು ಪೇ ಮಾಡಬೇಕಾಗುತ್ತೆ, 10,000 ಪ್ಲಸ್ ಇಂಟ್ರೆಸ್ಟ್. ಅದ್ರ ಜೊತೆ ಏನು ಸೇರಿಸ್ಕೊಡ್ಬೇಕಾಗುತ್ತೆ, ಇಂಟ್ರೆಸ್ಟ್ ಕೊಡಬೇಕಾಗುತ್ತೆ. ಸೊ ದಿಸ್ ಈಸ್ ಅ ಕೇಸ್ ವೇರ್ ಆಲ್ ಇನ್ಫಾರ್ಮೇಷನ್ ಗಿವನ್, ಬಟ್ ಇಟ್ ಈಸ್ ಆಫ್ ಎಕ್ಸ್ಕ್ಲೂಸಿವ್ ಇಂಟ್ರೆಸ್ಟ್, ಅಂದರೆ ಪ್ಲಸ್ ಇಂಟ್ರೆಸ್ಟ್ ಅಂತ. ರೇಟ್ ಆಫ್ ಇಂಟ್ರೆಸ್ಟು ಇದೆ, ಇನ್ಸ್ಟಾಲ್ಮೆಂಟ್ ಅಮೌಂಟು ಇದೆ, ಕ್ಯಾಶ್ ಪ್ರೈಸು ಇದೆ. ಈಗ ಫಸ್ಟ್ ವಿ ವಾಂಟ್ ಟು ಸ್ಟಾರ್ಟ್ ವಿತ್ ದ ಕ್ಯಾಲ್ಕುಲೇಷನ್ ಸೇಮ್ ಆ್ಯಸ್ ವಿಚ್ ವಿ ಯೂಸ್ ಟು ಡು ಇನ್ ಕೇಸ್ 1. ಫಸ್ಟ್ ಏನು ತೊಗೊತೀವಿ, ಕ್ಯಾಶ್ ಪ್ರೈಸ್ ತೊಗೊತೀವಿ. ವಾಟ್ ಈಸ್ ದ ಕ್ಯಾಶ್ ಪ್ರೈಸ್, 40,000 ಲೆಸ್ ಡೌನ್ ಪೇಮೆಂಟ್. ಡೌನ್ ಪೇಮೆಂಟ್ ಅಮೌಂಟ್ ಈಸ್ 10,000. ಬ್ಯಾಲೆನ್ಸ್ ಅಮೌಂಟ್ ಎಷ್ಟಾಯಿತು, 30,000. ಸೇಮು ಆ್ಯಡ್ ಇಂಟ್ರೆಸ್ಟು ಲೆಸ್ ಇನ್ಸ್ಟಾಲ್ಮೆಂಟ್. ಫಸ್ಟು ಆ್ಯಡ್ ಫಸ್ಟ್ ಇಯರ್ ಇಂಟ್ರೆಸ್ಟು ಯಾವ್ದ್ರ ಮೇಲೆ ತೊಗೊತೀವಿ, ಔಟ್ಸ್ಟ್ಯಾಂಡಿಂಗ್ ಅಮೌಂಟ್ ಮೇಲೆ ತೊಗೊತೀವಿ. ಸೊ 30,000 ಇಂಟು ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು, 6%. 30,000 ಇಂಟು 6% ಮಾಡಿದಾಗ ಎಷ್ಟು ಬರುತ್ತೆ, 1,800 ಬರುತ್ತೆ. ಸೊ ಆ್ಯಡ್ ಮಾಡಿದ ಎಷ್ಟಾಯಿತು 31,800. ಇಂಟ್ರೆಸ್ಟ್ನ ಆ್ಯಡ್ ಮಾಡ್ತೀವಿ, ಇನ್ಸ್ಟಾಲ್ಮೆಂಟ್ನ ಲೆಸ್ ಮಾಡ್ತೀವಿ. ಇಂಟ್ರೆಸ್ಟ್ನ ಔಟ್ಸ್ಟ್ಯಾಂಡಿಂಗ್ ಬ್ಯಾಲೆನ್ಸ್ ಮೇಲೆ ಕಂಡಿತೀವಿ. ಈಗ ಲೆಸ್ ಫಸ್ಟ್ ಇಯರ್ ಇನ್ಸ್ಟಾಲ್ಮೆಂಟ್. ಎಕ್ಸ್ಕ್ಲೂಸಿವ್ ಇಂಟ್ರೆಸ್ಟ್ ಇರಲಿಲ್ಲ ಅಂತಂದರೆ ಬರೀ ಇನ್ಸ್ಟಾಲ್ಮೆಂಟ್ ಅಮೌಂಟ್ 10,000ನ ಲೆಸ್ ಮಾಡ್ತಿದ್ವಿ, ಈ 10,000 ಅಮೌಂಟ್ನ. ಬಟ್ ಅದೇ ಎಕ್ಸ್ಕ್ಲೂಸಿವ್ ಅಂದರೆ ಪ್ಲಸ್ ಇಂಟ್ರೆಸ್ಟ್ ಆಗಿರೋದ್ರಿಂದ, ಅಂದರೆ ಇನ್ಸ್ಟಾಲ್ಮೆಂಟ್ ಜೊತೆ ಇಂಟ್ರೆಸ್ಟ್ ಕೊಡೋದ್ರಿಂದ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಎಷ್ಟು, 10,000 ಪ್ಲಸ್ ಇದು ಫಸ್ಟ್ ಇಯರ್ ಇಂಟ್ರೆಸ್ಟ್ನ ಆ್ಯಡ್ ಮಾಡಬೇಕು, 1,800. ಸೊ ಎಷ್ಟಾಗುತ್ತೆ,
11,800. So balance amount comes to 20,000. So only thing we are going to add ಇಂಟ್ರೆಸ್ಟ್ಗೆ ಇನ್ಸ್ಟಾಲ್ಮೆಂಟ್ ಅಮೌಂಟ್ನ ಆಡ್ತೀವಿ. ಇದು ಇನ್ಸ್ಟಾಲ್ಮೆಂಟ್ ಅಮೌಂಟು, ಇದು ಇಂಟ್ರೆಸ್ಟ್. ಆ ಕನ್ಸರ್ನ್ಡ್ ಇಯರ್ ಇಂಟ್ರೆಸ್ಟ್ನ ಆ್ಯಡ್ ಮಾಡ್ತೀವಿ. ಇದನ್ನು ನಾವು ಪ್ಲಸ್ ಇಂಟ್ರೆಸ್ಟ್ ಅನ್ನೋದು ಇಲ್ಲ ಟುಗೆದರ್ ವಿತ್ ಇಂಟ್ರೆಸ್ಟ್ ಅನ್ನೋದು. ಈ ವರ್ಡ್ ಬಂದಾಗ ಮಾತ್ರ ಈ ಥರ ಮಾಡೋದು. ನೆಕ್ಸ್ಟ್ ಸೆಕೆಂಡ್ ಇಯರು ಆ್ಯಡ್ ಸೆಕೆಂಡ್ ಇಯರ್ ಇಂಟ್ರೆಸ್ಟು. ಸೆಕೆಂಡ್ ಇಯರ್ ಇಂಟ್ರೆಸ್ಟು. ಸೊ ಸೇಮ್ ಥಿಂಗ್, ಔಟ್ಸ್ಟ್ಯಾಂಡಿಂಗ್ ಬ್ಯಾಲೆನ್ಸ್ ಅಮೌಂಟ್ ಮೇಲೆ 20,000. ಇದು ಫಸ್ಟ್ ಇಯರ್ 20,000 ಇಂಟು 6% ಮಾಡಿದಾಗ 1,200 ಬರುತ್ತೆ. 21,200 ಲೆಸ್ ಸೆಕೆಂಡ್ ಇಯರ್ ಇನ್ಸ್ಟಾಲ್ಮೆಂಟು. ಸೇಮ್ ಥಿಂಗ್, ಇನ್ಸ್ಟಾಲ್ಮೆಂಟ್ ಅಮೌಂಟ್ ಇಸ್ 10,000 ಪ್ಲಸ್ ಈ ಇಂಟ್ರೆಸ್ಟ್ 1,200. ಇಂಟ್ರೆಸ್ಟ್ ಅಮೌಂಟ್ನ ಆ್ಯಡ್ ಮಾಡ್ತೀವಿ. 11,200, 10,000. ದಿಸ್ ಇಸ್ ದ ಬ್ಯಾಲೆನ್ಸ್ ಫಾರ್ ದ ಥರ್ಡ್ ಇಯರ್. 3 ಇನ್ಸ್ಟಾಲ್ಮೆಂಟ್ ಇದೆ, 3 times. ಸೊ ಅಗೇನ್ ಥರ್ಡ್ ಇಯರ್ ಇಂಟ್ರೆಸ್ಟ್. ನಾವು ಫಸ್ಟ್ ಕೇಸಲ್ಲಿ ಈ ಮೆಥಡಲ್ಲಿ ಮಾಡಿದಾಗ ಬ್ಯಾಲೆನ್ಸಿಂಗ್ ಫಿಗರ್ನ ಇಂಟ್ರೆಸ್ಟ್ ಕಂಡುಹಿಡಿತೀವಿ. ಬಟ್ ಇದರಲ್ಲಿ ಹಂಗೆ ಮಾಡಲ್ಲ, ನಾರ್ಮಲ್ ಏನಿರುತ್ತೋ ಹಂಗೆ ಕಂಡುಹಿಡಿತೀವಿ. 10,000 ಇಂಟು 6% ಔಟ್ಸ್ಟ್ಯಾಂಡಿಂಗ್ ಅಮೌಂಟ್ ಮೇಲೆ 10,000 ಇಂಟು 6% ಮಾಡಿದಾಗ 600 ಬರುತ್ತೆ. 10,600 ಲೆಸ್ ಥರ್ಡ್ ಇಯರ್ ಇನ್ಸ್ಟಾಲ್ಮೆಂಟ್ ಏನಾಗುತ್ತೆ, 10,000 ಪ್ಲಸ್ ಈ ಇಂಟ್ರೆಸ್ಟ್ ಅಮೌಂಟ್ನ 600, 10,600 ಮಾಡಿದಾಗ ನಿಲ್, ಕೊನೆಗೆ ನಿಲ್ ಬರಬೇಕು. ಸೊ ಇಂಟ್ರೆಸ್ಟು ಔಟ್ಸ್ಟ್ಯಾಂಡಿಂಗ್ ಬ್ಯಾಲೆನ್ಸ್ ಅಮೌಂಟ್ ಮೇಲೆ ಕಂಡಿಯೋದು, ಬಟ್ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಜೊತೆ ಇಂಟ್ರೆಸ್ಟ್ನ ಆ್ಯಡ್ ಮಾಡ್ತೀವಿ. ದಿಸ್ ಇಸ್ ಅ ಪ್ಲಸ್ ಆರ್ ಟುಗೆದರ್ ಅಂತ ಹೇಳ್ತೀವಿ. ಕೊನೆಯಲ್ಲಿ ನಿಲ್ ಆಗುತ್ತೆ. ಥ್ಯಾಂಕ್ ಯು.